ಈಗ ಮೋದಿ ಸರ್ಕಾರದಿಂದ ನಮ್ಗೇನು ಉಪಯೋಗ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲ ಈಗ ನೋಡಿ 5 ಗ್ಯಾರಂಟಿ ಕೊಟ್ಟವ್ರೆ. ಎಲ್ಲ ಹೆಣ್ಮಕ್ಳಿಗೆಲ್ಲ ಬಸ್ ಉಚಿತ ಕೊಟ್ಟವ್ರೆ. ಎಲ್ಲಾ ತರದಲ್ಲೂ ಅನುಕೂಲ ಆಗೈತೆ. ಅದಕ್ಕೆ ಅನುಕೂಲ ಇರೋ ಕಡೆ ಮಾಡ್ತಾರೆ ಜನ. ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನದಲ್ಲಿ ಆಲೆ ಒಂದ್ಸತಿ ಗೆದ್ದಾಗೈತೆ ಸುಮಲತಾ. ಅರ್ಧನಹಳ್ಳಿಯಿಂದ ಬಂದು ಇಲ್ಲಿ ನಿಲ್ತಕ್ಕಂತ ಅವಶ್ಯಕತೆ ಕುಮಾರಸ್ವಾಮಿಗೆ ಏನಿಲ್ಲ. ಯಾಕೆಂದ್ರೆ ಅವ್ರು ನಿಲ್ಸ್ಬೇಕು ಅಂದ್ರೆ ಇಲ್ಲಿ ಜನನೇ ನಿಲ್ಸ್ಬೇಕಾಗಿತ್ತು. ಅವ್ರಿಗೆ ಮಗ ಹಾಸನ, ಹಪ್ಪ ಮಂಡ್ಯ, ಬಾಮೈದ ರಾಮನಗರ ಇವ್ರಿಗೆ ಕೊಡ್ಕೊಂಡು ಹೋದ್ರೆ ದಳ ಕಟ್ಕೊಂಡು ಬಾಕಿಯವ್ರು ಯಾರು 6.5 ಕೋಟಿ 7 ಕೋಟಿ ಜನಸಂಖ್ಯೆಯಲ್ಲಿ ದಳ ಅನ್ನೋರು ಯಾರು ಇಲ್ವೇ? ದಳದಲ್ಲಿ ಇದ್ದಾರೆ. ಆದರೂ ಮಂಡ್ಯ ಜಿಲ್ಲೆ ಸ್ವಾಭಿಮಾನಕ್ಕೆ ಎತ್ತಿದ ಕೈ. ಯಾರೇ ನಿಂತ್ರು ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರೋದನ್ನ ಕಾಂಗ್ರೆಸ್ ಅಲೆನ ತಡೆಯಕ್ಕಾಗಲ್ಲ. ಸ್ವಾಭಿಮಾನ ಖಂಡಿತ ಬರುತ್ತೆ. ಅವ್ರು ಹೇಳ್ಕೊಂಡ್ ತಿರ್ಗಾಡ್ಬೋದು ನಾನು ಒಕ್ಕಲಿಗ ಅಂತ. ವೆಂಕಟರಮಣ ಗೌಡರು ಒಕ್ಕಲಿಗರಿಯ. ಯಾವುದೇ ಕಾರಣಕ್ಕೂ ಸ್ವಾಭಿಮಾನ ಮಂಡ್ಯ ಜಿಲ್ಲೆಯ ಜನ ಸ್ವಾಭಿಮಾನವನ್ನ ಮರೆಯೋದಿಲ್ಲ. ಯಾಕೆ ಹೇಳ್ತು ಅಂತಂದ್ರೆ ಅವ್ರ ಮಗ ಸೋತಂತ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಆಗ ನಾವು ಮಂಡ್ಯ ಜಿಲ್ಲೆಗೆ ಏನು ಮಾಡಲ್ಲ ಅಂತ ಅಂದ್ರು. ಮಗ ಸೋತಂತ ಸಂದರ್ಭದಲ್ಲಿ ಅದ ನೀರೆತ್ತಿಸ್ಲಿಲ್ಲ. ಆದ್ರೂ ಅವ್ರಿಗೆ ನಾವು ಮತ ಕೊಡ್ಬೋದಾ? ಯಾಕೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕೆ ಮೊದಲಿಂದ ಯಾವಾಗ್ಲೂ ಅಷ್ಟೇ ಈ ಕ್ಷೇತ್ರದ ಜನ ವೆಂಕಟರಮಣ ಗೌಡ್ರು ಅಂತ ಅಲ್ಲ, ಬೇರೆ ಯಾರೇ ನಿಂತ್ರು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನಕ್ಕೆ ಮತ ಕೊಡ್ತಾರೆ, ಸ್ವಾಭಿಮಾನವನ್ನ ಎತ್ತಿಡ್ತಾರೆ. ಅದ್ರ 2 ಮಾತಿಲ್ಲ ಸರ್. ಅದು ಮೋದಿ ಅವರ ವಿಚಾರ ಸರ್. ಮೋದಿ ಸೆಂಟ್ರಲ್ಲು, ನಾವಿಲ್ಲಿ ರಾಜ್ಯ. ಯಾಕೆಂದ್ರೆ ಮೋದಿ ಏನ್ ಒಳ್ಳೆ ಕೆಲಸ ಮಾಡೋರೆ. ಒಂದು ಸಾರ್ ಹೇಳ್ತಿದೀನಿ, ಮೋದಿ ಏನ್ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಹೇಳ್ತಾರೆ. ಮೋದಿ ಮಾಡ್ತಾರೆ ಏನಪ್ಪಾ ಟೈಮಲ್ಲಿ ಬೇರೆ ಬೇರೆ ದೇಶದ ಬಗ್ಗೆ ಹೇಳ್ಕೊಂಡು ಹೋಗ್ಬಿಟ್ಟು ಚೀನಾ ಅದು ಇದು ಅಂತ ಹೇಳ್ಕೊಂಡು ಕೆಲಸ ಮಾಡ್ತಾರೆ. ಆದರೆ ಮೋದಿ ಮಾಡ್ಬೇಕಾಗಿರೋದು ಕೆಲಸ ಏನಪ್ಪಾ ಅಂದ್ರೆ ರೈತರ ಬೆಳೆಯುವ ಬೆಳೆಗೆ ಉತ್ತಮವಾದಂತ ಬೆಲೆ ಕೊಡಬೇಕು. ಒಂದು. ಎರಡನೇದು, ಅವರು ಯಾವ ಉಪ್ಪಿನ ಬೆಲೆಯನ್ನ ಕೆಳಗಿಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ DIP ಉಪ್ಪು 800 ರೂಪಾಯಿ ಇತ್ತು. ಯಾರು ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ. ಇವತ್ತು ಎಷ್ಟೈತೆ ಉಪ್ಪು? 2100 ಚಿಲ್ಲರೆ ಐತೆ. ನಾವು ಮೋದಿಗೆ ಮತ ಕೊಡ್ಬೇಕಾ? ನಾವು ಮೋದಿ ಮತ ಕೊಡ್ಬೋದಾ? ಮೋದಿಗೆ ಮತ ಕೊಡಬೇಕು ಅಂದ್ರೆ ಮೋದಿಗೆ ಮತವ ಕೊಡಬೇಕು ಅನ್ನೋದೇನಾದ್ರೂ ಭಾರತ ದೇಶದಲ್ಲಿ ಜನಸಂಖ್ಯೆಯಲ್ಲಿ ಜನಗಳಲ್ಲಿ ಉಳಿಬೇಕು ಅಂದ್ರೆ ಮೊದಲು ರೈತರು. ಡೆಲ್ಲಿಲಿ ರೈತರು ಹೋರಾಟ ಮಾಡ್ತಾವ್ರೆ, ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಡೆಲ್ಲಿಲಿ ಎಷ್ಟು ಜನ ಸಾಯ್ತಾ ಇದಾರೆ ಹೋರಾಟ ಮಾಡಿ, ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅವರು ಮಾಡ್ತಾ ಇರೋದು ಇಲ್ಲಿ ಸುಮ್ಮನೆ ಮೋದಿ ಮೋದಿ ಮೋದಿ. ರಾಮ ಮಂದಿರ ನಾನು ರಾಮನ ಭಕ್ತ. ಕಾಂಗ್ರೆಸ್ಗೆ ರಾಮ ಇಲ್ವಾ? ದಳದವ್ರಿಗೆ ಎಲ್ಲಾರ್ಗೂ ರಾಮನ್ನೇ. ಎಲ್ಲಾರ್ಗೂ ರಾಮ ಭಕ್ತ ಇದ್ದಾನೆ, ಆಂಜನೇಯರು ಇದ್ದಾನೆ. ಅದು ಬರೀ BJPಗೆ ಅಂತ ಏನಲ್ಲ. ಅದು ಎಲ್ಲರೂ ನಾವು ನಮ್ಮ ಮನೇಲಿ ಫೋಟೋಗಳು ಮಾಡಿ ಮಂಡ್ಯದಲ್ಲಿ ನಡೆಯುವುದು ಒಂದೇ ಸ್ವಾಭಿಮಾನ. ಏನು ಅಂತ ಹೇಳಿ ಕಾಯ್ಕಿಲ್ಲ ಎಲೆಕ್ಷನ್ ಯಾಕೆ ಅಂತ ಕೇಳ್ತೀನಿ. ಹೇಳ್ತೀವಿ. ಈಗ ನಾವು BJP ಅವ್ರದ್ದು ಹೇಳ್ಬೇಕು ಅಂದ್ರೆ ನಾವು 18ರೊಳಗೆ 2,000 ದುಡ್ಡು ಹಾಕ್ತಾವ್ರೆ. 18 ಇಸ್ಬಿಲ್ ಖಾತೆ ಆಗಿರೋರ್ಗೆ ನಾವು ಈಗ ಹಾಕಿ 2 ವರ್ಷ ಮಾಡ್ತೀವಿ. ನಮ್ಗೇನು ಆಗ್ತಾ ಇಲ್ಲ. ಬಿಡ ಮಾಡಿ. ಆಮೇಲೆ 10,000 ಜನಕ್ಕೆ ಅದೇನೋ ಸಿಲಿಂಡ್ರು ಉಚಿತ ಕೊಟ್ಟವ್ರೆ. ಇಲ್ಲ ನಿಕ್ಲ. ಬಾಕಿ ಏನ್ ಮಾಡೋರು? ಅವ್ರು ಮಾತ್ರ 500 ರೂಪಾಯಿ ಸಿಲಿಂಡರ್ ಕೊಡ್ತಾರ. ನಾವು 850 ಕೊಡ್ತಾ ಇರ್ಬೇಕು. ಈಗ ಅದು ಕಮ್ಮಿ ಮಾಡಿರೋದು ಕೇಳ್ತಾರ. ಹೇಳ್ತಾರೆ ನಿಮ್ಗೆ ಅಲ್ವೇ? ನಾವು ಈಗ ಖಾತೆ ಮಾಡಿಸ್ಕೊಂಡು ನಾವೆಲ್ಲ 3 ವರ್ಷ ಆಗದ 4 ವರ್ಷ ಆಯ್ತು. ನಮ್ಗೇನು ಬರ್ತಾರ BJP ತಡಿ ಹೇಳ್ತೇನೆ. ನಾವೆಲ್ಲ ಹೇಳ್ಬೇಕು. BJP ನಮ್ಗಿಲ್ಲ, ಅವ್ರನ್ನ ಮಾಡ್ಬೇಕಿಲ್ಲ ಅಂತ ಹೇಳ್ತಾರ. ಅವರು ಮೋದಿಯವರು ಒಳ್ಳೆಯರ ಇಲ್ಲ ಅಂತ ಹೇಳಿ ನಾವು ಮೋದಿಯರಿಲ್ಲ ಒಳ್ಳೆಯರ ನಾವು ಇಲ್ಲ ಅಂತ ಹೇಳ್ತಾರ. ಆದ್ರೆ ನಾವೇನ್ ಮಾಡಿದವ ಪಾಪವ ನಾವು 4 ವರ್ಷದ ಖಾತೆ ಮಾಡಿಸ್ಕೊಂಡೆ. ನಮ್ಗೇನು ಗೊತ್ತಾ ಇಲ್ಲ. 18 ಈಶ್ವರ್ ಮಾತ್ರ ಗದ್ದೆ ಮಾಡ್ಕೊಂಡು ನಾವು ಗದ್ದೆ ಮಾಡಿಲ್ವಾ? ನಾವು ಖಾತೆ ಮಾಡಿಸಿದೀವಿ ಆಯ್ತು. 10,000 ಜನಕ್ಕೆ 10 ಕೋಟಿ ಜನಕ್ಕೆ ಸಿಲಿಂಡರ್ ಕೊಟ್ಟವ್ರ. ಆಗಿಲ್ಲ. ಅವ್ರು ಮಾತ್ರ ಉಚಿತ ಕೊಡ್ತಾರೆ. 500 ರೂಪಾಯಿ ಸಿಲಿಂಡರ್ ಕೊಡ್ತಾರೆ. ನಾವು 850 ಕೊಡ್ತಕ್ಕಂತಾವೆ. ಅದನ್ನೇ ನಿಮ್ಗೆ ಹೇಳ್ತಿರೋದು. ಅವರು ಎಲ್ಲ ಮಾಡ್ಕೊಡ್ಬೇಕು ನಮ್ಗೆ ಅಂತ ಕೇಳ್ತೀವಿ. ಎಲೆಕ್ಷನ್ ಸರ್ ನಮ್ದು ಮೋದಿ. BJP ಸರ್ಕಾರ ಮೈತ್ರಿ. ಮಂಡ್ಯ ಜಿಲ್ಲೆ ಕುಮಾರಸ್ವಾಮಿ ಇಲ್ಲಿ ಬೇರೆಯವ್ರು ಯಾರು ಇಲ್ಲಿ ನಾವು BJP ಮೋದಿ ನಮ್ದು. ಯಾಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ್ದು ಕರ್ನಾಟಕದಲ್ಲಿ ಬಂದ್ರೆ ನೀರು ಕುಡಿಯೋದು ಬೆಂಗಳೂರಿನಲ್ಲಿ ಕುಡಿಕ್ ನೀರು ಸಿಗ್ತಾ ಇಲ್ಲ. ಹಳ್ಳಿಯರೆಲ್ಲ ಹೋಗಿ ಜೀವನ ಮಾಡ್ತಾರಲ್ವಾ, ಹಳ್ಳಿಗೆ ಬರ್ತಾ ಇದಾರೆ ಇವತ್ತು. ಇದ್ರಲ್ಲಿ ನಮ್ಗೆ ಕಾಂಗ್ರೆಸ್ ಸರ್ಕಾರ ನಮ್ಗೆ ಕರ್ನಾಟಕದಲ್ಲಿ ಬೇಕಾಗಿಲ್ಲ.
ನಮ್ಗೆ ಮೋದಿ ಬೇಕಷ್ಟೇ. ಕುಮಾರಸ್ವಾಮಿ ಗೆಲ್ತಾರಂಗಾರೆ ಯಾರ ಪಕ್ಕಾ ಗೆಲ್ತಾರೆ. ಯಾಕೆಂದ್ರೆ ಸುಮಲತಾ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ನಾವು ಅವ್ರ ಬಗ್ಗೆ ನಾವು ನಿಂತ್ಕೊಳ್ಳಿಲ್ಲ ಅಂತ ಅಲ್ಲೇ ಸುಮಲತಾ ಹೇಳಾರ. ಅಲ್ಲೇ ಬೇರೆ ಇಂಡಿಪೆಂಡೆಂಟ್ ಬೇರೆ ಟಿಕೆಟ್ ಕೊಟ್ರೆ ನಾವು ನಿಲ್ತೀವಿ ಅಂತ ಹೇಳಾರ. ಕುಮಾರಸ್ವಾಮಿ ನಿಂತ್ಕೊಂಡ್ರೆ ನಿಲ್ಲಿಕ್ಕೆ ಸುಮಲತಾ ಅವ್ರು ಕೆಲಸ ಮಾಡೋರ? ಸುಮಲತಾ ಏನು ಮಾಡಿಲ್ಲ, ಏನೆಲ್ಲ ಅಳ್ಸಾಡ್ಬಿಟ್ಟು ಹೊಂಟೋದ್ರು. ಅಕ್ಕ ಹಾಕೊಂಡ ಅಲ್ಲಿ ಹೇಳ್ರಿ, ಅಲ್ಲೆಲ್ಲ ಟಿವಿ ಬರ್ತವೆ, ಎಲ್ಲಾರು ಬರ್ತವೆ. ಮೊಡ್ಲು ಒಟ್ಬಿಟ್ರು ಹಿಂಗ ಸುಮಲತಾ ಮೊಡ್ಲು ಒಟ್ಬಿಟ್ರು. ಇಡೀ ಮಂಡ್ಯ ಜಿಲ್ಲೆ ಮೊಡ್ಲು ಒಟ್ಬಿಟ್ಟು ಇವತ್ತು ಮೊಡ್ಲು ಒಟ್ಬಿಟ್ಟು ಓಡ್ತಾ ಹೊಂಟ್ಬಿಟ್ಟು ಇಲ್ಲೇನು ಮೊದ್ಲೇ ಸುಮಲತಾ ಇವತ್ತು ನಮ್ಮ ಅಂಬರೀಷ್ ಅಣ್ಣವ್ರು ಇದ್ರಲ್ಲ, ಅವರು ಪಾಳ್ಯಗಾರರು ಇದ್ದಂಗೆ ಮಂಡ್ಯ ಜಿಲ್ಲೆಗೆ ನಮ್ಮ ಅಂಬರೀಷ್ ಅಣ್ಣರು. ಸುಮಲತಾರು ನಾನು ಅಕ್ಕ ಭಿಕ್ಷಾ ಬಿಟ್ಬಿಟ್ರು ಓಟ್ ತಗೊಂಡ್ರು. ಯಾರು ಗೆಲ್ತಾರೆ ಅಂತ ಈಗಲೇ ಹೇಳಿಕ್ಕಾಗಲ್ಲ, ಇನ್ನು ಟೈಮ್ ಇದೆ. ಆ ಟೈಮ್ ಬಂದಾಗ ಮಂಡ್ಯ ಜಿಲ್ಲೆಯಲ್ಲಿ JDS-ಗೆ ಪ್ರಾಬಲ್ಯತೆ ಇದೆ ಅಲ್ವಾ? ಕಾಂಗ್ರೆಸ್ ಈಗ ಆ ಲೆಕ್ಕ ಹಾಕೊಂಡ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 8 ಕ್ಷೇತ್ರ, KR ನಗರ ಇನ್ಕ್ಲೂಡಿಂಗ್ ಅಷ್ಟೇ ಅಲ್ವೇ? 8ರಲ್ಲಿ 7 ಕಾಂಗ್ರೆಸ್ ಇದೆ, 1 JDS ಇದೆ ಕೇರ್ಪೇಟೆ. ಇಲ್ಲಿ ನಮ್ಮ ಇದ್ರಲ್ಲಿ ರೈತ ಸಂಘ ಇದೆ ಅಲ್ವಾ ಸರ್? ಈಗ ಮೋದಿ ಅವ್ರು ಏನ್ ಮಾಡೋರು? ಮೋದಿ ಅವ್ರಿಗೆ ಅವ್ರು ಮಾಡಿರೋದ್ರಿಂದ ಮೋದಿ ಅವರು ಒಂದ್ ನಿಮಿಷ ಇರೋಣ. ಯಾಕಡೆ ಮೋದಿ ಅವರು ಕರ್ನಾಟಕದ ಮೋದಿ ಅಲ್ಲ, ಅವರು ದೇಶದ ಮೋದಿ. ಇಡೀ ಇಂಡಿಯಾ ಮೋದಿ ಅಲ್ಲ ಸರ್, ಮೋದಿ ಇಂಡಿಯನ್ ಮೋದಿ ಅವರು. ಇಂಡಿಯನ್ ಮೋದಿ ಮಾತಾಡಿ, ಒಂದ್ ನಿಮಿಷ ಇರೋ. ಇಂಡಿಯನ್ ಮೋದಿ ಹಲೋ, ಒಂದ್ ನಿಮಿಷ ಇರೋ. ನೀ ಸುಮ್ಮನೆ ತಾನೆ, ನೀ ಸುಮ್ಮನೆ ನೀವು ಮಾತಾಡ್ರಿ. ನೀವು ಮಾತಾಡಿ, ಮಾತಾಡಿಬಿಟ್ಟಿರ್ತಾನೆ ಮಾತಾಡೋದು. ನಾನು ಹೇಳ್ತಿರೋದನ್ನ ಗೊತ್ತಿಲ್ಲ, ಫ್ಯಾಕ್ಟ್ ಹೇಳ್ತೀನಿ, ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಹಂಗಲ್ಲ ಹೇಳ. ಈಗ ಜನದ ಒಲುಮೆ ಎಲ್ಲಿದೆ? ಮೋದಿ ಇರ್ಬೋದು, ಇನ್ನು JDS ಇರ್ಬೋದು, ಇಲ್ಲ ಕಾಂಗ್ರೆಸ್ ಇರ್ಬೋದು, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ. ಓಕೆ ಸರ್, ದೇವರು ಯಾರಿಗೆ ಮನಸ್ಸಿಗೆ ಏನ್ ಕೊಡ್ತಾನೋ ಆ ರೀತಿ ಓಟ್ ಹಾಕ್ತಾರೆ. ಇದು JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ನಿಮ್ ಪ್ರಕಾರ ಏನಾಗತ್ತೆ ಅಂತ ಸರ್ ನನ್ನ ಪ್ರಕಾರ ಹೇಳಿದಲ್ಲ ಸರ್, ಫೈಟ್ ಇದೆ. ಈಗ 7 ಕಾಂಗ್ರೆಸ್ MLA ಇದ್ದಾರೆ. ಕಾಂಗ್ರೆಸ್ ಅವರು ಕೆಲಸ ಮಾಡೋರ? ಈ ಕಾಂಗ್ರೆಸ್ ನಮ್ದು ಇಲ್ಲಿ ರೈತ ಸಂಘ. ಈಗ ಪುಟ್ಟಣಿಯವ್ರ ಮಗ ಇದ್ದಾರೆ, ದರ್ಶನ್ ಪುಟ್ಟಣಿ. ಆದಷ್ಟು ಈಗ ಜಸ್ಟ್ ರಿಯಲ್ ಈಗ ಬಂದಿರೋದು, ಆದಷ್ಟು ಮಾಡ್ತಾರೆ ನಮ್ಮ ತಾಲೂಕಿಗೆ. ಯಾಕೆ ಪುಟ್ಟಣಿಯವರು ಮಾಡಿದ್ರು, ಇವರು ಮಾಡ್ತಾರೆ. ಇನ್ನು ಹೆಂಗ್ ಹುಡುಗ ಅಮೆರಿಕದಿಂದ ಬಂದಿದ್ದಾರೆ, ಯಾಕೇಳಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದವ್ರೆ. ಆದಷ್ಟು ಅವ್ರು ಕಾಂಗ್ರೆಸ್ ಬೆಂಬಲ ಕೊಟ್ಟಿದಾರ ನಿಮ್ದೆಲ್ಲ? ಅವಾಗ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಾರೆ. ನಾವು ಆಗ್ಲಿಂದ ರೈತ ಸಂಘ, ಆಗ್ಲಿ ರೈತ ಸಂಘನೇ. ಯಾಕೆಂದ್ರೆ ಅನ್ನ ಹಾಕೋರು ರೈತ, ಕಿತ್ತಾಕೋರು ಇನ್ನೊಬ್ಬ ಅಲ್ಲ ಸರ್? ಈಗ ಇವ್ರು ಹೇಳಿದ್ರು ವಾಟರ್ ಪ್ರಾಬ್ಲಮ್ ಅಂತ, ಮೇಲೆ ಹೊರಡ ಕೊಟ್ಟಿರ್ತಾನೆ ನಾವು ನೀರು ಬರೋದು. ದೇವರೇ ಕೊಡ್ಲಿಲ್ಲ ಅಂದ್ರೆ ನೀರು ಎಲ್ಲಿಂದ ಬರ್ತದೆ? ಎಲ್ಲ ಬೋರ್ ಹಾಕಿ ಹಾಕಿ ಭೂಮಿನೇ ಬರಡಾಕ್ ಕೂತಿದೆ, ಹೋಗ್ತಾನೆ. ನಿಂತ್ರಿ ಸಲ ಸುಮಲತಾ ನಿಂತ್ರಂತ ಈ ಸರ್ ಗೆಲ್ಲೋದೇ ಇಲ್ಲ ಬಿಡಿ. ಯಾಕೆಂದ್ರೆ ನಮ್ಮ ಮಂಡ್ಯ ಜಿಲ್ಲೆಗೆ ಅಂಬರೀಷ್ ಇದ್ರು ನೆನಿಬೇಕು. ಇನ್ನೂ ಇದು ಬಿಸಿಲು ಟೈಮು, ಇನ್ನೂ ತಂಪತ್ತಲ್ಲಿ ನೆನಿಬೇಕು ಅಂಬರೀಷರ. ಯಾಕೇಳಿ ಅದು ಒಂಥರ ಹೆಂಗೆ ಅಂದ್ರೆ ಅವರು ಗಂಡು ಅಂತ ಒಂದು ಇದೈತಲ್ಲ, ಹಂಗೆ ಅಂಬರೀಷರ ನೆನಿಬೇಕು ಸರ್. ಯಾರೇ ಬಡವ ಹೋದ್ರು ಕೂಡ ಅವರು ಏನ್ ಮಾಡ್ತಾರೆ ಹೇಳಿ, ನಮ್ಮ ಪುಟ್ಟಣಿ ಅಂತಾರ ಅವರು, KS ಪುಟ್ಟಣಿ ಇದ್ರಲ್ಲ ಆ ಥರ ಬಾರೋ ಬೇಗ ಕೊಟ್ಟು ಕಳಿಸೋ ಅವ್ರಿಗೆ. ಅವ್ರ ಮನೆ ಅಕ್ಕಿ ಕೊಟ್ಟವ್ರೆ ಪುಟ್ಟಣಿಯವ್ರು ಅವತ್ತು ಅಲ್ವೇ? ಬೇರೆ ಮನೆ ಕನ್ನ ಮಾಡಿಲ್ಲ, ಅವ್ರದೇ ರೈಸ್ ಮಿಲ್ ಇತ್ತು, ಅವ್ರ ಮನೆ ಅಕ್ಕಿ ಕೊಟ್ಟೆ ಜನಕ್ಕೆ ಅನ್ನ ಹಾಕವ್ರೆ. ಆ ರೀತಿ ಅಂಬರೀಷ್ ಇದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.